ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 1 ವರ್ಷನ ಪೂರ್ಣಗೊಂಡಿಸಿದೆ. ಮತ್ತೆ 25,000 ಕೋಟಿನ ಮಹಿಳೆಯರಿಗೆ ಸರ್ಕಾರದವ್ರು ಕೊಟ್ಟಿದ್ದಾರೆ. ಜೊತೆಗೆ 1 ವರ್ಷ ನಿಮಗೆ ಪೂರ್ಣಗೊಂಡಿರೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 25,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಇದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆ ಸಿಗುತ್ತೆ. ಹಾಗಾದ್ರೆ ಒಂದು ಹಣ ಯಾವಾಗ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಎಲ್ಲಾನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೂ ಕೂಡ ಒಂದು ದುಡ್ಡು ಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಾ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮ್ಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಗಳನ್ನ ಪಡ್ಕೊತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೊಂಡು 24 ತಿಂಗಳು ಕಂಪ್ಲೀಟ್ ಆಗೋಗಿದೆ. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 1 ವರ್ಷ ಪೂರ್ಣಗೊಂಡಿದೆ. 25,000 ಕೋಟಿಯಷ್ಟು ಹಣನ ಮಹಿಳೆಯರಿಗೆ ಸರ್ಕಾರದವರು 1 ವರ್ಷದಲ್ಲಿ ನೀಡಿದ್ದಾರೆ. ಇದು ಕೂಡ ರೆಕಾರ್ಡ್ ಬ್ರೇಕಿಂಗ್ ತರ. ಯಾಕೆಂದ್ರೆ ಯಾವೊಂದು ಸರ್ಕಾರನೂ ಕೂಡ ಈ ಒಂದು ಮೊತ್ತದ ಹಣನ ಜನರಿಗೆ ನೀಡಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಮೊದಲೇ ಬಾರಿಗೆ ನೀಡಿದೆ. ಇವಾಗ ಗೃಹಲಕ್ಷ್ಮಿ ಯೋಜನೆ 1 ವರ್ಷ ಪೂರ್ಣಗೊಂಡಿರೋದಕ್ಕೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸದಾಗಿ ಒಂದು ಅನೌನ್ಸ್ಮೆಂಟ್ ನ ಮಾಡಿದರೆ, ಆ ಒಂದು ಅನೌನ್ಸ್ಮೆಂಟ್ ಏನ್ ಮಾಡಿದಾರಲ್ಲ ಅದನ್ನ ನೀವೇನಾದ್ರೂ ಫಾಲೋ ಮಾಡ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಬರೋ ಸಾಧ್ಯತೆ ಇದೆ. ಏನ್ ಹೇಳಿದ್ದಾರೆ, ಹೊಸದಾಗಿ ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ, ಎಲ್ಲಾನು ಕೂಡ ನಿಮ್ಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಗಮನ ಇಟ್ಟು. ಇವಾಗ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಪ್ರತಿ ತಿಂಗಳು ಕೂಡ ಬರ್ತಿದೆಯಲ್ಲ, ಇದು ನಿಮ್ಗೆ ಸಹಾಯ ಆಗ್ತಿದ್ಯಾ ಆಗ್ತಾ ಇಲ್ಲ ಅನ್ನೋದನ್ನ ಕೆಳಗಡೆ ಕಮೆಂಟ್ ಹಾಕಿ. ಮತ್ತೆ ಯಾವ ರೀತಿ ಸಹಾಯ ಆಗ್ತಿದೆ ಅನ್ನೋದು ಕೂಡ ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕಿ. ಯಾಕೆಂದ್ರೆ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಹೊಸದಾಗಿ ಒಂದು ಕಾಂಪಿಟೇಷನ್ ಇಟ್ಟಿದ್ರೆ, ಅಂದ್ರೆ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿರೋದು, ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 25,000 ಕೊಟ್ಟಿದೀವಿ. ಅದರಲ್ಲಿ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹೆಲ್ಪ್ ಆಗಿದೆ. ಅದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲ ನ್ಯೂಸ್ ಚಾನೆಲ್ಸ್ ಕೂಡ ನೋಡ್ತಾ ಇರ್ತೀರಾ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಆ ಒಂದು ಕೆಲಸ ಮಾಡಿದ್ದಾರೆ, ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಇದೇ ರೀತಿ ಸಾಕಷ್ಟು ನ್ಯೂಸ್ ಬರ್ತಾ ಇರುತ್ತೆ. ಇವಾಗ ರಾಜ್ಯ ಸರ್ಕಾರದವರು ಕೂಡ ನಿಮ್ಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ. ಈ ಒಂದು ಕಾಂಪಿಟೇಷನ್ ತುಂಬಾನೇ ಸಿಂಪಲ್ ಆಗಿದೆ. ಇಲ್ಲಿ ನಿಮ್ಗೆ 30 ಸೆಕೆಂಡ್ ಒಂದು 25,000 ಹಣ ಬರೋ ಸಾಧ್ಯತೆ ಕೂಡ ಇದೆ, ಇದನ್ನ ನೀವು ಫಾಲೋ ಮಾಡಿದ್ರೆ. ಹಾಗಾದ್ರೆ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿನ ಪಡ್ಕೊಂಡ್ರಿ. ಇವಾಗ 2,000 ರೂಪಾಯಿ ಪಡ್ಕೊಂಡು ನೀವೆಲ್ಲರೂ ಕೂಡ 1 ವರ್ಷದಷ್ಟರಲ್ಲಿ 24,000 ಹಣನ ಪಡ್ಕೊಂಡಿದ್ರ. ಅಷ್ಟು ಹಣ ನಿಮ್ಗೆ ಒಂದೇ ಸಲ ಬಂದ್ರೆ ಹೆಂಗಿರುತ್ತೆ? ಆದ್ರೆ ಈ ಒಂದು ಹಣ ಎಲ್ಲರಿಗೂ ಕೂಡ ಒಟ್ಟಿಗೆ ಕೊಟ್ಬಿಡ್ತಾರ. ಅದನ್ನ ಯಾವ ರೀತಿ ಕೊಡ್ತಾರೆ, ಇದು ನಿಮ್ಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರಬಹುದು. ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋನ ಮಾಡಿ ಟ್ವಿಟರ್ ಅಲ್ಲಿ ಹಂಚ್ಕೊಂಡಿದ್ರೆ, ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಏನಂತ ಹೇಳಿದ್ರೆ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ಒಂದು 25,000 ಕೋಟಿ ಹಣವನ್ನ ನೀಡಿದೀವಿ. ಇವಾಗ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಸುವರ್ಣ ಅವಕಾಶ. ನೀವು ಯಾರ್ಯಾರು ಯೂಟ್ಯೂಬ್ ಬಳಸ್ತಾ ಇರಾ, ಇನ್ಸ್ಟಾಗ್ರಾಮ್ ಬಳಸ್ತಾ ಇರಾ, ಫೇಸ್ಬುಕ್ ಬಳಸ್ತಾ ಇರಾ, ಇವೆಲ್ಲರೂ ಕೂಡ ಒಂದು ರೀಲ್ ನ ಮಾಡಬೇಕಾಗುತ್ತೆ. ಮತ್ತೆ ರೀಲ್ ನ ಮಾಡಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ಹಾಕಿರ್ತೀನಲ್ಲ ಹ್ಯಾಶ್ ಟ್ಯಾಗ್, ಈ 3 ಹ್ಯಾಶ್ ಟ್ಯಾಗ್ ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ ತಪ್ಪದೇನೆ. ಈ 3 ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಒಂದು ರೀಲ್ ಮಾಡಬೇಕು. 30 ಸೆಕೆಂಡ್ ಒಳಗಡೆ ಅಥವಾ 60 ಸೆಕೆಂಡ್ ಒಳಗಡೆ ಒಂದು ವಿಡಿಯೋ ಇರಬೇಕಾಗುತ್ತೆ. ಆ ಒಂದು ವಿಡಿಯೋದಲ್ಲಿ ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಪ್ರತಿ ತಿಂಗಳು ಏನ್ ಹಣ ಬರ್ತಿದೆಯಲ್ಲ ಅದರಿಂದ ನಿಮ್ಗೆ ಯಾವ ರೀತಿ ಸಹಾಯ ಆಗ್ತಿದೆ ಅನ್ನೋದ ಒಂದು ಕ್ರಿಯೇಟಿವ್ ಆಗಿ ಹೇಳ್ಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ಕಾಮಿಡಿ ಮಿಕ್ಸ್ ಮಾಡಿ ಅಥವಾ ಜಾನರ್ ಮಿಕ್ಸ್ ಮಾಡಿ, ಒಟ್ಟಿನಲ್ಲಿ ಜಾಸ್ತಿ ನಿಮ್ಮ ವಿಡಿಯೋಗೆ ವ್ಯೂಸ್ ಬಂತು ಅಂದ್ರೆ ಅವಾಗ ನಿಮ್ಮ ಟಾಪ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಅವ್ರ ಆಫೀಸ್ಗೆ ಕರ್ಸ್ಕೊಂಡು ಅವ್ರಿಗೆ ಒಂದು ಬಹುಮಾನನ ಕೊಡ್ತೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 30ನೇ ತಾರೀಕು ಆಗಿರುತ್ತೆ. ಅಷ್ಟರ ಒಳಗಡೆ ಎಲ್ಲರೂ ಕೂಡ ರೀಲ್ಸ್ ಮಾಡಿ ಮತ್ತೆ ತಿರ್ಗಾ ಗೃಹಲಕ್ಷ್ಮಿ ಯೋಜನೆ ಜೊತೆ ಮತ್ತೆ ತಿರ್ಗಾ ಎಕ್ಸ್ಟ್ರಾ ಹಣನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪಡಿತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗಾದ್ರೆ ಹೆಲ್ಪ್ ಆಗ್ಬೋದು ನೀವು ಮಾಡಿಲ್ಲ ಅಂದ್ರೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.